ಧಾರವಾಡದಲ್ಲಿ ಕಸ ಚೆಲ್ಲಿದೆ ಎಂಬ ಕಾರಣಕ್ಕೆ ಶುರುವಾದ ಜಗಳ. ಕೊಲೆಯಲ್ಲಿ ಅಂತ್ಯ. ವೃದ್ಧೆಯನ್ನು ಕೊಲೆ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ನ್ಯಾಯಾಲಯ. ಕಳೆದ 2016ರಲ್ಲಿ ಗಂಗಮ್ಮ ಎಂಬ ಅಜ್ಜಿಯನ್ನು ಕಸ ಚೆಲ್ಲುವ ವಿಚಾರಕ್ಕೆ ಸಂಬಂಧಿಸಿದಂತೆ ಆಕೆಯ ಸಂಬಂಧಿಕರೇ A1 ಆರೋಪಿ ಮಂಜುನಾಥ್, ಯಲ್ಲಪ್ಪ ಕದಂ, ಬಸವರಾಜ ಕದಂ, ಲಲಿತಾ ಹಾಗೂ ಕಮಲಮ್ಮ ಕದಂ ಬರ್ಬರವಾಗಿ ಕೊಡಲಿಯಿಂದ ಹೊಡೆದು ಹತ್ಯೆಗೈದಿದ್ದರು. ಈ ಪ್ರಕರಣ ಕುರಿತು ದೂರು ದಾಖಲಿಸಿಕೊಂಡಿದ್ದ ಧಾರವಾಡ ಉಪನಗರ ಪೊಲೀಸ್ ಠಾಣೆಯ ಪೊಲೀಸರು ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ್ದರು. ಈ ಕೊಲೆ ಪ್ರಕರಣದ ವಿಚಾರಣೆ ನಡೆಸಿದ ಧಾರವಾಡ 4ನೇ ಜಿಲ್ಲಾ ಸತ್ರ ನ್ಯಾಯಾಲಯವು ಕೊಲೆಯ ಪ್ರಕರಣ 5 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ ತಲಾ 5,000 ದಂಡ ಕಟ್ಟುವಂತೆ ಆದೇಶಿಸಿದೆ. ಅಷ್ಟೇ ಅಲ್ಲದೆ 3ನೇ ಆರೋಪಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಬೇಕೆಂದು ಫಿರ್ಯಾದಿದಾರ ನಾಗರಾಜ್ ಎಂಬುವರು ಆಗ್ರಹಪಡಿಸಿದರು. 29/12/2016 ಕಸ ಮುಸುರಿ ಚೆಲ್ಲೋ ವಿಷಯಕ್ಕಾಗಿ ಅವರಿಗೆ ಮೊದಲಿಂದ ಆರೋಪಿತರಿಗೆ ಮೊದಲಿಂದ ಜಗಳಿತ್ತು. ಹಾಗೆ ಪ್ರಕರಣಗಳು ಸಬರ್ಮನ್ ಠಾಣೆಯೊಳಗೆ ಪ್ರಕರಣ ದಾಖಲಾಗ್ಯಾವ. ಒಂದಿನ ನಮ್ಮ ಕಾಕನ ಮಗ ಮಹದೇವ್ ಅನ್ನವ ಸಕ್ರೆ ತರಕ್ಕೆ ಅಂಗಡಿಗೆ ಹೋದಾಗ ಇದರಾಗಿದ್ದ A1 ಆರೋಪಿ ಮಂಜುನಾಥ್ ಕದಮ್ಮ ಅಂಗಡಿಯಿಂದ ಹೊಳೆ ಬರುವಾಗ ಬೈಕ್ ಮೇಲೆ ಹಾಸಿದ್ದಕ್ಕೆ ನಮ್ಮಮ್ಮ ಅವಂಗೆ ಗಂಗಮ್ಮ ಯಾಕಪ್ಪ ಅವ್ನು ಗಾಡಿ ಯಾಕೆ ಹಾಸಿದೆ ಅಂತ ಕೇಳಿದ್ದಕ್ಕೆ ತದನಂತರ ಅವ್ರ ಮನ್ಯಾಗ ಎಲ್ಲರನ್ನೂ ಕರ್ಕೊಂಡು ಮಂಜುನಾಥ್ ಕೊಡ್ಲಿ ತೊಗೊಂಡು, ಬಸವರಾಜ್ ಬಡಗಿ ತೊಗೊಂಡು, ಯಲ್ಲಪ್ಪ ಅನ್ನೋರು ಬ್ಯಾಕೋಲ್ ತೊಗೊಂಡು, ಮುತ್ತು ಅನ್ನೋ ಸೈಕಲ್ ಚೈನ್ ತೊಗೊಂಡು ಅವ್ರ ಹೆಣ್ಮಕ್ಳು ಕುಮ್ಮಕ್ನಿಂದ ನಮ್ಮ ಮೃತ ಗಂಗಮ್ಮಗೆ, ಸಚಿನ್ಗೆ, ನಮ್ಮ ಅತ್ತಿಗೆ ಕೊಡ್ಲಿ ಬಡಿಗೆಯಿಂದ ಹಲ್ಲೆ ಮಾಡಿ ನಮ್ಮಮ್ಮಾರ ನಮ್ಮ ತಮ್ಮಾರ ಹಾಸ್ಪಿಟ್ಲ್ನಾಗಿದ್ದಕ್ಕ್ಯಾರ 5 ದಿನ ನಂತರ ಮರಣ ಹೊಂದಿದ್ರು. ಮತ್ತು ನಮ್ಮ ತಮ್ಮಗೆ ಸಚಿನ್ಗೂ 1 ತಿಂಗಳು ಆಸ್ಪತ್ರೆ ಒಳಗೆ ಅವನು ಆರೈಕೆ ಆದ ಇದನ್ನಾದ. ಒಳ್ಳೆ ಪೊಲೀಸ್ ಅವರು ನಮ್ಮ ಮ್ಯಾಗ ಪ್ರತಿ ದೂರನ್ನು ಕೊಟ್ಟರು. ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮ್ಯಾಗ ನಾವು ನಮ್ಮ ಗಂಗಮ್ಮನ ದೂಡಿ ಕೊಂದೇವೆ ಅಂತ ಹೇಳ್ಕ್ಯಾರ ಒಂದು ಪ್ರತಿ ದೂರನ್ನು ದಾಖಲು ಮಾಡಿದ್ರು. ಪೊಲೀಸರ 2 ಪ್ರಕರಣಗಳನ್ನ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಪ್ರಕರಣ ಒಳಗೆ ವಿಚಾರಣೆ ಪ್ರಾರಂಭವಾಯಿತು. ವಿಚಾರಣೆಯ ಸುಮಾರು 2.5 ವರ್ಷ A1 ಮತ್ತು A2 ಆರೋಪಿ ಬಸವರಾಜ್ ಮತ್ತು ಮಂಜುನಾಥ್ ಯಲ್ಲಪ್ಪ ಕದಂ 2.5 ವರ್ಷ ನ್ಯಾಯಾಂಗ ಬಂಧನ, ತದನಂತರ ಜಾಮೀನಿನ ಮೇಲೆ ಹೊರಗಡೆ ಬಂದರು. ಇನ್ನುಳಿದ ಆರೋಪಿಗಳು ಸುಮಾರು 1.5 ನಂತರ ನ್ಯಾಯಾಂಗ ಬಂಧನದಿಂದ ಜಾಮೀನು ಮೇಲೆ ಹೊರಗಡೆ ಬಂದರು. ಪ್ರಕರಣದ ಸಾಕ್ಷಿಗಳ ವಿಚಾರಣೆ 2018 ನಂತರ ವಿಚಾರಣೆ ಪ್ರಾರಂಭವಾಗಿ ಸುಮಾರು 8 ವರ್ಷಗಳ ನಂತರ ನ್ಯಾಯಾಲಯ ಸದರಿ ನಮ್ಮ ನಮ್ಮ ಅಜ್ಜಿಯರಾದ ಗಂಗಮ್ಮ ಹಾಗೂ ನಮ್ಮ ತಮ್ಮಗೆ ಕೊಡ್ಲಿಯಿಂದ ಹೊಡೆದಿದ್ದ ಆರೋಪಿತರು ಏನಿದ್ರಲ್ಲ ಮಂಜುನಾಥ್ ಕದಮ್ಮ, ಬಸವರಾಜ್ ಕದಮ್ಮ, A3 ಅವನ ಪ್ರಕರಣ ಬೇರೆ ನ್ಯಾಯಾಲಯದೊಳಗೆ ಪ್ರಕರಣ ಚಾಲ್ತಿ ಐತಿ. ಮತ್ತು ಲಲಿತಾ ಕದಮ್ಮ, ಯಲ್ಲಪ್ಪ ಕದಮ್ಮ, ಕಮಲಾ ಕದಮ್ಮ ಇವ್ರಿಗೂ ಸಹ ಸದರಿ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು 20ನೇ ತಾರೀಕು ಇದೇ ತಿಂಗಳು 20ನೇ ತಾರೀಕು ಜೀವಾವಧಿ ಶಿಕ್ಷೆಯನ್ನು ನೀಡಿತಿ. ಮತ್ತು ಸದರಿ ಪ್ರಕರಣವನ್ನು ವಾದ ಮಂಡನೆಗಾಗಿ ಶ್ರೀಮತಿ ಶೈಲಾ ಅಂಗಡಿಯವರು ಸಹ ಸರ್ಕಾರ ಪರವಾಗಿ ವಾದ ಮಾಡ್ಯಾರ. ಅವರು ವರ್ಗಾವಣೆ ಆದ ನಂತರ ಹಿರಿಯ ನ್ಯಾಯವಾದಿಗಳು ಶ್ರೀಯುತ LS ಸುಳ್ಳದ್ ಸರ್ ಅವರು ಸದರಿ ನಮ್ಮ ಮೃತ ಗಂಗಮ್ಮ ಅವರ ಪ್ರಕರಣವನ್ನು ವಾದ ಮಾಡಿ ನನಗೆ ನ್ಯಾಯ ಕೊಡಿಸಿದ್ದಕ್ಕೆ ಈ ಮಾಧ್ಯಮದ ಮುಖಾಂತರ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಈ ಒಂದು ಆದೇಶ ಏನೈತಲ್ಲ, ಜೀವಾವಧಿ ಶಿಕ್ಷೆ ಆಗಿದೆಯಲ್ಲ, ಈ ಆದೇಶ ಪ್ರತಿಯೊಬ್ಬ ಸಮಾಜದಲ್ಲಿ ಶಾಂತಿ ಕಾಪಾಡ್ಬೇಕು, ಪ್ರತಿಯೊಬ್ಬರಿಗೂ ಭಯ ಅನ್ನೋದಿರಲಿ. ಹಾಗೂ ಇನ್ನು ಸದರಿ ಕ್ರಾಂತಿ ಅನ್ನೋ ಮೀಡಿಯಾ ಮುಖಾಂತರ ನಾ ಬೇಡಿಕೊಳ್ಳೋದೇನಂತಂದ್ರೆ, ಮೃತ ಗಂಗಮ್ಮ ನಮ್ಮಮ್ಮನ ಕೇಸೊಳಗೆ A3 ಆರೋಪಿ ಮೈನರ್ ಇದ್ದ ಕಾರಣ ಅವನ ಪ್ರಕರಣ ಇನ್ನೂ ಬಾಕಿ ಐತಿ. ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ SC ನಂಬರ್ 47/22 ಸದರಿ ಪ್ರಕರಣ ಸಾಕ್ಷಿಗಳ ವಿಚಾರಣೆ ಬಾಕಿ ಐತಿ. ಬೇಡಿಕೊಳ್ಳೋದೇನಂತಂದ್ರೆ, ಅದು ಒಬ್ಬ ಆರೋಪಿಗೆ ಜೀವಾವಧಿ ಶಿಕ್ಷೆ ಆದರೆ ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂಥೇಳಿ ತಮ್ಮ ಮೀಡಿಯಾ ಮುಖಾಂತರ ನಾನು ಬೇಡಿಕೊಳ್ಳುತ್ತೇನೆ. ಸರ್, ಇವರು ಹಾವೇರಿಪೇಟೆ ಕುರುಬೂರು ನಿವಾಸಿ. ನಮ್ಮ ಮನೆಯ ಪಕ್ಕ ಒಂದು 2-3 ಮನೆ ಆದ ನಂತರ ಇವ್ರ ಮನೆಯೂ ಐತೆ ಸರ್. ಸರ್, ನಾವು ಅವರಿಗೆ ದೂರ ಸಂಬಂಧಿಕರಾಗಬೇಕು ಸರ್. ನನ್ನ ಹೆಸರು ನಾಗರಾಜ್ ಸಂಭಾಜಿ ಕದಂ ಸರ್. ಕ್ರಾಂತಿ ಸಮಾಚಾರ, ಧಾರವಾಡ.